ನಮಸ್ಕಾರ ವೀಕ್ಷಕರೇ, ಸ್ಟಿಚಿಂಗ್ ಸ್ಪಾರ್ಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಫಸ್ಟು ನಾವು ಸ್ಲೀವು ಕಟಿಂಗ್ ಮಾಡೋಣ. ನಮ್ಮ ಸ್ಲೀವ್ ಎಷ್ಟಿದೆಯೋ ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಬೇಕಾಗುತ್ತೆ. ಈಗ ನಂದು 8.5 ಇದೆ. ಈಗ ಕ್ಯಾಪ್ ಹೈಟ್ ಬಂದು 3.5 ಇಂಚು ನಾವು ತೊಗೋಬೇಕು. 3.5 ಇಂಚ್ ಹೆಂಗಂದರೆ ಚೆಸ್ಟ್ ಡಿವೈಡೆಡ್ ನಮ್ದು ಎಷ್ಟು ಚೆಸ್ಟ್ ಇರುತ್ತೋ ಅದರಲ್ಲಿ 12 ಡಿವೈಡ್ ಮಾಡಿದ್ರೆ ಕ್ಯಾಪ್ ಹೈಟ್ ಸಿಗುತ್ತೆ ನಮಗೆ. ಈಗ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ನಂದು 8.5 ತೊಗೊಂಡಿದ್ದೀನಿ. 3.5 ಇಂಚು ಕ್ಯಾಪ್ ಹೈಟು, 1 ಇಂಚ್ ಎಕ್ಸ್ಟ್ರಾ ಎಷ್ಟಾದರೂ ಇರಲಿ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸ್ಲೀವ್ ಕಟಿಂಗ್ ಮಾಡೋಣ. ಇದೇ ಥರ ಸೇಮ್ ಮೈನ್ ಪೀಸನ್ನು ನಾವು ಕಟ್ ಮಾಡಬೇಕು. ಆಯಿತು, ಸ್ಲೀವ್ ಕಟಿಂಗ್ ಆಯಿತು. ಇನ್ನು ಎಕ್ಸ್ಟ್ರಾ ಪೀಸ್ ಬೇಕು, ನಾನು ಆಮೇಲೆ ಸ್ಟಿಚಿಂಗ್ ಮಾಡೋವಾಗ ಜಾಯಿನ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ. ಈಗ ಬ್ಯಾಕ್ ಲೆಂತ್ ಬಂದು 14 ಇಂಚು ಪ್ಲಸ್ 1 ಇಂಚ್ 15 ಇಂಚು, 2.25 ಇಂಚು ರೆಡಿ ತೊಗೊಂಡಿದ್ದೀನಿ. ಮತ್ತು ಶೋಲ್ಡರು ಬಂದು 3.5 ತೊಗೊಂಡಿದ್ದೀನಿ. ನಮ್ಮದು ಶೋಲ್ಡರ್ ಎಷ್ಟಿರುತ್ತೋ ಅದಕ್ಕೆ 3/4 ಇಂಚ್ ಎಕ್ಸ್ಟ್ರಾ. ಆಮೇಲೆ 12.5 ಇಂಚು ವಿಡ್ತ್ ತೊಗೊಂಡಿದ್ದೀನಿ. ಈಗ ಡ್ರಾ ಮಾಡಾದಮೇಲೆ ಫಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತೀನಿ. ಬ್ಯಾಕ್ ಪಾರ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಎಷ್ಟಿರುತ್ತೋ, 8 ಇರಲಿ 7 ಇರಲಿ ಎಷ್ಟಾದರೂ ಇರಲಿ, ಅದಕ್ಕೆ ಅರ್ಧ ಇಂಚು ಸೇರಿಸಿ ಮಾರ್ಕ್ ಮಾಡಬೇಕು. ಆಮೇಲೆ ಕೆಳಗಡೆ ನಾನು ಒಂದು 2.5 ತೊಗೊಂಡಿದ್ದೀನಿ, 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮೇಲ್ಗಡೆ 2.25, ಕೆಳಗಡೆ 2.5. ಸ್ವಲ್ಪ ಬಾರ್ಡ್ರು ಇರಲಿ ಅಂತ ನಾನು ರೌಂಡ್ ಶೇಪ್ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕಾದರೂ ಆ ಶೇಪ್ ಹಾಕ್ಕೋಬೋದು. ನೆಕ್ಸ್ಟು ಆರ್ಮೋಲ್ ಬರುತ್ತೆ. ಆರ್ಮೋಲ್ ಬಂದು ನಿಮಗೆ ಚೆಸ್ಟ್ ಎಷ್ಟಿರುತ್ತೋ ಡಿವೈಡೆಡ್ ಬೈ 6, 1/2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಹೋಗುತ್ತೆ. 1/2 ಇಂಚು, ಆಮೇಲೆ 6.5 ಬರುತ್ತೆ. ಅದನ್ನು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ ಚೆಸ್ಟ್ ಎಷ್ಟಿರುತ್ತೋ 4 ಡಿವೈಡೆಡ್. ಈಗ ಆರ್ಮೋಲ್ ರೌಂಡ್ ಹಾಕ್ತಾಯಿದ್ದೀನಿ. 1.5 ಇಂಚು ಆರ್ಮೋಲು ರೌಂಡು, ಅದಕ್ಕೆ ಅರ್ಧ 6.5 ಅಂದರೆ 3.25. ನೀವೆಷ್ಟು ಆರ್ಮೋಲ್ ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧ ತೊಗೊಂಡು ರೌಂಡ್ ಹಾಕಬೇಕು, ಪೂರ್ತಿ ರೌಂಡ್ ಹಾಕೋಂಗಿಲ್ಲ. ಈಗ ಚೆಸ್ಟ್ ತೊಗೊತಾ ಇದ್ದೀನಿ ನಾನು. ನಿಮ್ಮ ಚೆಸ್ಟು ಎಷ್ಟಿದೆಯೋ ಅದನ್ನು 4ಆಗಿ ಡಿವೈಡ್ ಮಾಡಿ, ಇಲ್ಲ ಟೇಪನ್ನು ಮಡಚಿ ಇದು ಮಾಡಿದ್ರೂ ಸರಿ. ಬ್ಯಾಕ್ ಸೈಡು ನಾವು ಇದು ಸ್ಟಿಚಿಂಗ್ ಮಾಡ್ತೀವಲ್ಲ ಅದಕ್ಕೊಂದು 1 ಇಂಚು ಎಕ್ಸ್ಟ್ರಾ, 1 ಇಂಚು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಎಕ್ಸ್ಟ್ರಾ. ನಾವು ಬ್ಯಾಕ್ ಸೈಡು ಸ್ಟಿಚಿಂಗ್ ಮಾಡ್ತೀವಲ್ಲ ಅದರದ್ದು ಸೇರಿಸಿ ಮತ್ತು ಎಕ್ಸ್ಟ್ರಾ 2 ಇಂಚು ಎಲ್ಲ ಸೇರಿಸಿ ತೊಗೊಂಡಿದ್ದೀನಿ ನಾನು. ಆರ್ಮೋಲ್ ರೌಂಡು ಕರೆಕ್ಟಾಗಿ ಶೇಪ್ ಹಾಕ್ಕೋಬೇಕು, ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ. ಕಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟು ಮುಗೀತು. ಈ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ನಾವು ಮೇನ್ ಪೀಸನ್ನು ಸೇಮ್ ಇದೇ ಥರ ಕಟ್ ಮಾಡ್ಕೋಬೋದು. ನಾನು ಮೇನ್ ಪೀಸ್ ತೋರಿಸಿಲ್ಲ, ಲೈನಿಂಗ್ ಮಾತ್ರ ತೋರಿಸಿದ್ದೀನಿ. ಸೇಮ್ ಇದೇ ಥರನೇ ಕಟ್ ಮಾಡೋದು. ಈ ಬ್ಯಾಕ್ ಪಾರ್ಟ್ನ ಮೇನ್ ಪೀಸಲ್ಲಿಟ್ಟು ಸೇಮ್ ಇದೇ ಥರ ಹೆಂಗಿದೆಯೋ ಹಾಗೆ ಕಟ್ ಮಾಡ್ಕೋಬೇಕಷ್ಟೆ. ಸ್ಲೀವು ಅಷ್ಟೇ, ಫ್ರಂಟ್ ಪಾರ್ಟು ಅಷ್ಟೇ. ನಮಗೆ ನಾನು ರೌಂಡ್ ಡಿಸೈನ್ ಹಾಕಿದ್ದೀನಿ, ನಿಮ್ಗೆ ಯಾವ ಡಿಸೈನ್ ಬೇಕಾದರೂ ಹಾಕ್ಕೋಬೋದು. ಕ್ಯಾನ್ವಾಸ್ ಇಟ್ಟು ಮಾಡ್ಕೋಬೋದು, ಕ್ಯಾನ್ವಾಸ್ ಇಲ್ಲದೇನೂ ಹಂಗೆ ಬೇಕಾದರೂ ಸ್ಟಿಚಿಂಗ್ ಮಾಡ್ಕೋಬೋದು. ಈಗ ಕಟ್ಟಿಂಗ್ ಆಗಿದೆ ಬ್ಯಾಕ್ ಪಾರ್ಟ್ದು. ಈಗ ಫ್ರಂಟ್ದು ಸ್ಟಿಚಿಂಗ್ ಮಾಡೋಣ. ಬ್ಯಾಕ್ ಪಾರ್ಟು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಎಷ್ಟಾದರೂ ಇರಲಿ, 14 ಇರಲಿ, 14 ಇರಲಿ, 15 ಇರಲಿ, 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಈಗ ಬ್ಯಾಕ್ ಪಾರ್ಟ್ ಇಡೋಣ. ಸೇಮ್ ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟ್ ಇಡೋದು. ಎಷ್ಟಿದೆಯೋ ಅಷ್ಟೇ, ಸೇಮ್ ಹೆಂಗಿದೆಯೋ ಹಂಗೆ ನಾವು ಕರೆಕ್ಟಾಗಿ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡಿದ್ರೆ ಫ್ರಂಟ್ ಪಾರ್ಟು ಸೇಮ್ ಅದೇ ಥರನೇ ಬರುತ್ತೆ. ಏನು ಅದು ಕಷ್ಟ ಏನು ಅನಿಸಲ್ಲ. ಈಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡೋಣ. ಸೇಮ್ 2.25 ಎಷ್ಟಿದೆಯೋ ಅಷ್ಟೇ ಇಡೋದು.
ನೋಡಿ. ಅದು ಟೇಪ್ ಮಿಡಲ್ ಚೆಸ್ಟ್ ಪಾಯಿಂಟು 15 ಇದೆ ನೋಡಿ. 15 ಇದೆ. 14.5 ಇದೆ ನನಗೆ. ಅರ್ಧ ಇಂಚು ಎಕ್ಸ್ಟ್ರಾ ಏನಕ್ಕಂದರೆ ಪಟ್ಟಿ ಪಾರ್ಟ್ಗೆ ಹೋಗುತ್ತೆ. ಪಟ್ಟಿಗೆ ಅರ್ಧ ಇಂಚು ನಾವು ಸ್ಟಿಚ್ ಮಾಡಿ ಉಳಿತೀವಲ್ಲ, ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ. ನಿಮ್ಮದು ಎಷ್ಟಿದೆ ಮಿಡಲ್ ಪಾಯಿಂಟು, ಆ ಎಜ್ಜು ಬ್ಲೌಸನ್ನ ಎಜ್ಜು ಪಾರ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಇಟ್ಕೋಬೇಕಾಗತ್ತೆ. ಈಗ ಸೇಮ್ ಆರ್ಮೋಲ್ ಎಷ್ಟಿದೆಯೋ ಅಷ್ಟು. ಆಮೇಲೆ ನಾವು ಈ ಡಾಟ್ಸ್ ಇರ್ತೀವಲ್ಲ, ಆ ಡಾಟ್ಸ್ಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ, ಮತ್ತು ಹೂಕ್ಸು ಪಟ್ಟಿಗೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ. ನೀವು 1/4 ಇಂಚು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಪರವಾಗಿಲ್ಲ, ಕಮ್ಮಿ ಅಂತೂ ತೊಗೋಬೇಡಿ. ಈಗ ನಾನು ಫ್ರಂಟ್ ಬಂದು 2.5 ಇಂಚ್ ತೊಗೊತಾ ಇದ್ದೀನಿ. ಸೇಮ್ ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟಕ್ಕೆ ತೊಗೊಂಡಿದ್ದೀನಿ. ನಾನು ಫ್ರಂಟ್ ಪಾರ್ಟೂ ರೌಂಡಾಗಿ ಹಾಕ್ತಾಯಿದ್ದೀನಿ. ನಿಮ್ಗೆ ಹೆಂಗೆ ಇಷ್ಟ ಇದೆಯೋ ಅಷ್ಟು ಹಾಕ್ಕೋಬೋದು. ಈಗ ನೀವು ರೌಂಡ್ ಬೇಕಾದರೆ ಸ್ಕ್ವೇರ್ ಬೇಕು, ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಈಗ ಮಿಡಲ್ ಶೋಲ್ಡರಿಂದ ನಮಗೆ ಮಿಡಲ್ ಪಾಯಿಂಟ್ ಬೇಕಾಗತ್ತೆ. ಇನ್ನೂ ಒಂದು ಸತಿ ನಾನು ಟೇಪಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ ಎಷ್ಟಿದೆ ಅಂತ. ಯಾಕಂದರೆ ಜಾಸ್ತಿ ಆದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಈಗ ಮಿಡಲ್ ಪಾಯಿಂಟ್, ಶೋಲ್ಡರ್ಗೂ ರೆಡಿಗೂ ಅದಕ್ಕೂ ಮಿಡಲ್ ಪಾಯಿಂಟ್ ಈ ಥರ ಟೇಪನ್ನು ಮಡಚಿ ಆದರೆ ಮಿಡಲ್ ಪಾಯಿಂಟ್ ಬರುತ್ತೆ. ಆ ಮಿಡಲ್ ಪಾಯಿಂಟ್ಗೆ ಮಾರ್ಕ್ ಹಾಕ್ಕೊಂಡು ನಮ್ಮ ಮಿಡಲ್ ಪಾಯಿಂಟ್ ಎಷ್ಟಿದೆ, ನಮಗೆ 14.5 ಬೇಕಾಗುತ್ತೆ. 14.5 ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ 15 ಬರುತ್ತೆ. ಈಗ ಹೂಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಉದ್ದ ಎಷ್ಟು, 5 ಇಂಚ್ ಎಷ್ಟಿದೆಯೋ ಅಷ್ಟಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಹೂಕ್ಸ್ ಪಟ್ಟಿಗೆ. ಮತ್ತು ಡಾಟ್ಗೆ ನಂದು 3.5 ಇಂಚ್ ಬರುತ್ತೆ. ನಿಮ್ದು ಎಷ್ಟು ಬರುತ್ತೋ ಅಷ್ಟು 3.5 ಮಾರ್ಕ್ ಆದಮೇಲೆ ಪ್ಲಸ್ 1.5 ಈ ಕಡೆ 1.5 ಆ ಕಡೆ 1.5 ಮಾಡಬೇಕು. ಲೆಂತ್ ಬಂದು 3.5 ಇಂಚ್ ತೊಗೋಬೇಕು. 3.5 ತೊಗೊತಾರೆ, ಒಬ್ಬರು 4 ತೊಗೊತಾರೆ. ನಿಮ್ಮ ಬ್ಲೌಸ್ ಅನುಸಾರ ಹೆಂಗಿದೆಯೋ ಹಾಗೆ. ಈಗ ಮಿಡಲ್ ಪಾಯಿಂಟ್ ಬಂದು 11.5 ಇಂಚ್ ನನಗೆ ಮಿಡಲ್ ಆಫ್ ದ ನಿಪ್ ಆಫ್ ದ ಪಾಯಿಂಟ್ ಬಂದು. ಈಗ ನಾವು ತೊಗೊಂಡಿರೋದಕ್ಕೆ ಲೈನ್ ಹಾಕ್ಕೋಬೇಕು ಕ್ಲೀನಾಗಿ. ಇದು ಮಿಡಲ್ ಪಾಯಿಂಟು. ಈ ಪಾಯಿಂಟ್ ಇಲ್ಲಾಂದರೆ ಕಪ್ಪು ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಆರ್ಮೋಲಲ್ಲಿ 6.5 ಎಲ್ಲಿ ಇದು ಮಾಡಿದ್ವೋ ಅಲ್ಲಿ ಲೈನ್ ಹಾಕಿದ್ರೆ ನಮಗೆ ಆ ಪಾಯಿಂಟ್ ಸಿಗುತ್ತೆ. ಈಗ ಹೂಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಬಿಟ್ಟಿವಲ್ಲ, ಅದು ಮಿಡಲ್ ಆಫ್ ದ ಪಾಯಿಂಟು 2.5 ಇಂಚು. ನಿಮ್ಮ ಬ್ಲೌಸು ಅನುಸಾರ ಹೆಂಗಿದೆಯೋ ಹಾಗೆ ನಾವು ಎಷ್ಟೆಷ್ಟು ಲೆಂತ್ ಬೇಕಾದ್ರೂ ತೊಗೋಬೋದು. ನಮ್ಮ ಬಾಡಿ ಕಪ್ ಹೆಂಗೆ ಕೂತ್ಕೊಳ್ಳುತ್ತೋ, ಎಷ್ಟು ಅಗಲ ಬೇಕೋ ಎಷ್ಟು ಉದ್ದ ಬೇಕೋ ಹಂಗೆ ಡಿಪೆಂಡ್ ಮಾಡಿ ತೊಗೋಬೋದು. ಬ್ಲೌಸು ಫ್ರಂಟ್ ಬ್ಲೌಸ್ಗೂ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಅಲ್ಲಿ ಬ್ಯಾಕ್ ಪಾರ್ಟ್ಗೆ ಎಷ್ಟು ತೊಗೊಂಡಿದ್ದೀವೋ ಅಷ್ಟನ್ನೇ ತೊಗೊತಾ ಇದ್ದೀನಿ. ಸೇಮ್ ಅದೇ ಥರ. ಈಗ ಕಟಿಂಗ್ ಮಾಡೋದು ಅಷ್ಟೇ. ಕಟಿಂಗ್ ಮಾಡೋಕ್ಕೆ ಮುಂಚೆ ಇನ್ನೂ ಒಂದು ಸತಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಕಟ್ ಮಾಡಿ. ನಾನು ಫಸ್ಟು ಹೂಕ್ಸ್ ಕಡೆಯಿಂದ ಕಟಿಂಗ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಫ್ರಂಟಿಂದ ಬೇಕಾದರೂ ಕಟಿಂಗ್ ಮಾಡ್ಬೋದು. ನಿಮಗೆ ಡೌಟ್ ಇದ್ದರೆ ಪೇಪರಲ್ಲಿ ಒಂದು ಸತಿ ಕಟ್ ಮಾಡಿಬಿಟ್ಟು ಆಮೇಲೆ ಬೇಕಾದರೂ ಕಟಿಂಗ್ ಮಾಡ್ಬೋದು. ನೋಡಿ, ಅದು ಫ್ರಂಟಿನ ಸೈಡು ಕ್ಯಾಪ್ ಹೈಟ್ ಇರುತ್ತಲ್ಲ, ಕ್ಯಾಪ್ ಹೈಟಿಂದ ನಮ್ಮದು ಪಟ್ಟಿ ಇರುತ್ತಲ್ಲ, ಪಟ್ಟಿ ಪೀಸಿಂದ ಎಷ್ಟು ಬರುತ್ತೋ ಅರ್ಧ ಇಂಚ್ ಎಕ್ಸ್ಟ್ರಾ. ಅರ್ಧ ಇಂಚ್ ಏನಕ್ಕಂದರೆ ನಾವು ಅಲ್ಲಿ ಫಿನಿಶಿಂಗ್ ಮಾಡಬೇಕಲ್ಲ, ಅರ್ಧ ಇಂಚ್ ಬಟ್ಟೆ ಒಳಗಡೆ ಹೋಗುತ್ತೆ. ನಾವು ಬಿಡಲಿಲ್ಲ ಅಂದರೆ ಮತ್ತೆ ಟೈಟ್ ಆಗುತ್ತೆ. ಕೈ ಎತ್ತಿದ್ರೆ ಫುಲ್ ಟೈಟ್ ಬರುತ್ತೆ.
ಈಗ ಆರ್ಮೋಲ್ ಕಟಿಂಗ್ ಮಾಡ್ತಾಯಿದ್ದೀನಿ. ಈಗ ಫ್ರಂಟ್ ನಿಮಗೆ ರೌಂಡ್ ಶೇಪ್ ಬೇಡ ಅಂದರೆ ಸ್ಕ್ವೇರ್ ಶೇಪು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಆಯಿತು, ಕಟಿಂಗು ಇಷ್ಟೇ. ಈಗ ಪಟ್ಟಿ ಪೀಸು ನಂದು ಒಂದು ಸೈಡು 3.5 ಇಂಚು, ಇನ್ನೊಂದು ಸೈಡು 3 ಇಂಚ್ ತೊಗೊತಾ ಇದ್ದೀನಿ. ನನಗೆ ಬೇಕಾದರೆ ಬೇಕಾದರೂ ಕಮ್ಮಿ ತೊಗೋಬೋದು. 2.5 ಇಂಚು ಒಂದು ಸೈಡು, ಇನ್ನೊಂದು ಸೈಡು 2 ಇಂಚ್ ತೊಗೋಬೋದು. ಆ ಕಡೆಗೆ ಈ ಕಡೆಗೂ ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಆಗಿರುತ್ತೆ ಅಷ್ಟೇ. ನಮಗೆ ಎಷ್ಟು ಬ್ಲೌಸ್ ಫ್ರಂಟ್ ಪಾರ್ಟ್ ಎಷ್ಟಿದೆಯೋ ಅಷ್ಟು ಸೇರಿಸಿ ಕರೆಕ್ಟಾಗಿ ತೊಗೋಬೇಕು. ಇಲ್ಲಾಂದರೆ ಇದು ಕಮ್ಮಿ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ. ಒಂದು 1 ಇಂಚು ಸ್ಟಾರ್ಟಿಂಗ್ 1 ಇಂಚು ಸ್ಟ್ರೈಟ್ ಲೈನ್ ಬಂದು ಆಮೇಲೆ ಸ್ವಲ್ಪ ಡೌನ್ ಆಗಿ ಒಂದು 1/4 ಇಂಚು ಡೌನ್ ಮಾಡಿ ಕಟ್ ಮಾಡಬೇಕು ಅಷ್ಟೇ. ಈಗ ಪಟ್ಟಿ ಪೀಸು ಲೈನಿಂಗ್ ಪೀಸು 4 ಪೀಸ್ ಮಾಡ್ಕೋಬೇಕು. ಮೇನ್ ಪೀಸ್ ಬಂದು 2 ಪೀಸ್ ಸಾಕಾಗುತ್ತೆ. ಇದೇ ಥರ ಮೇನ್ ಪೀಸು ಇದೇ ಥರ 2 ಪೀಸ್ ಮಾಡಿದ್ರೆ ಸಾಕು ಪಟ್ಟಿ ಪೀಸು ಅಷ್ಟೇ. ಈಗ ಬ್ಲೌಸ್ ಬ್ಯಾಕು, ಫ್ರಂಟು ಮತ್ತು ಸ್ಲೀವು ಎಲ್ಲ ಕಟ್ ಮಾಡಾಗಿದೆ. ಇದೇ ಥರ ಮೇನ್ ಪೀಸನ್ನು ನಾವು ಕಟ್ ಮಾಡ್ಕೋಬೋದು. ಒಂದು 10 ಮಿನಿಟ್ಸಲ್ಲಿ ಕಟಿಂಗ್ ಆಗುತ್ತೆ. ಸ್ಲೀವ್ ಕಟ್ ಮಾಡಿರಲಿಲ್ಲ, ಅದಕ್ಕೆ ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. ಈಗ ಅದು ಬಟ್ಟೆ ಇನ್ನೂ ಸ್ವಲ್ಪ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಫ್ರಂಟು ಬ್ಯಾಕು ಕಟಿಂಗ್ ಮಾಡ್ಕೊತೀನಿ. ಈಗ ಇಷ್ಟೇ, ಲೈನಿಂಗ್ ಬ್ಲೌಸು ಕಟಿಂಗ್ ಆಯಿತು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ.